ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ 26 ವರ್ಷಗಳಿಂದ ಅಂಬೇಡ್ಕರ್ ತತ್ವಚಿಂತನ ಕೇಂದ್ರಕ್ಕಾಗಿ ಮೀಸಲಿಡಲು ಹೋರಾಡುತ್ತಿದ್ದ ಜಮೀನನ್ನು ಪುರಸಭಾ ಅಧಿಕಾರಿಗಳು ಅಕ್ರಮವಾಗಿ ಖಾತೆ ಮಾಡಿದ್ದಾರೆ ಅಂತ ಆರೋಪಿಸಿ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ಸಮೀಪವಿರುವ ಬೋಯಿನಾಚಪಲ್ಲಿ ಗ್ರಾಮದ ಸರ್ವೆ ನಂಬರ್ 6ರಲ್ಲಿನ 5 ಗುಂಟೆ ಜಮೀನು ಸರ್ಕಾರಿ ಗ್ರಾವೆಲ್ ಗುಂಡಿ ಅಂತ ದಾಖಲಾಗಿದೆ. ಈ ಜಾಗ ತಮ್ಮ ಪೂರ್ವಿಕರ ಕಾಲದಿಂದಲೂ ತಮ್ಮ ಸುಪರ್ದಿಯಲ್ಲಿದೆ ಅಂತ ದಲಿತ ಮುಖಂಡರು ಹೇಳಿದ್ದಾರೆ. ಆ ಜಾಗವನ್ನು ದೀನದಲಿತರ ಶಿಕ್ಷಣಕ್ಕಾಗಿ ಅಂಬೇಡ್ಕರ್ ತತ್ವಚಿಂತನ ಕೇಂದ್ರ ಸ್ಥಾಪಿಸಲು ಮೀಸಲಿಡುವಂತೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದರು. ಪುರಸಭೆಗೆ ಮನವಿ ಸಲ್ಲಿಸಿದಾಗ ಅಧಿಕಾರಿಗಳು ಕಂದಾಯ ಇಲಾಖೆಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಮನವಿ ತಿರಸ್ಕರಿಸಿದರು. ಆದರೆ ಈಗ ಅದೇ ಜಾಗವನ್ನು ಪ್ರಭಾವಿ ಕಾಂಗ್ರೆಸ್ ಮುಖಂಡನ ಮಗನ ಹೆಸರಿಗೆ ಅಕ್ರಮವಾಗಿ ಈ ಖಾತಾ ಮಾಡಿಸಿ ಪೊಲೀಸ್ ಅಧಿಕಾರಿಗಳ ಮೂಲಕ ಬೆದರಿಕೆ ಹಾಕಲಾಗುತ್ತಿದೆ ಅಂತ ದಲಿತ ಮುಖಂಡರು ಆರೋಪಿಸುತ್ತಿದ್ದಾರೆ. ಎಷ್ಟು ವರ್ಷಗಳ ನಮ್ಮ ಶ್ರಮಕ್ಕೆ ಯಾವುದೇ ಫಲ ಸಿಗದೆ ಬೆದರಿಕೆಗಳು ಬರ್ತಿವೆ. ಕಂದಾಯ ಇಲಾಖೆಗೆ ಸೇರಿರುವ ಜಮೀನನ್ನು ಪುರಸಭಾ ಅಧಿಕಾರಿಗಳು ಅಕ್ರಮವಾಗಿ ಖಾತೆ ಮಾಡಿರೋದು ಕಾನೂನು ಬಾಹಿರ ಅಂತ ಪ್ರಶ್ನಿಸಿದರು. ಕೂಡಲೇ ಅಕ್ರಮ ಈ ಖಾತಾ ರದ್ದುಪಡಿಸಿ ಅಂಬೇಡ್ಕರ್ ತತ್ವಚಿಂತನ ಕೇಂದ್ರಕ್ಕೆ ಜಾಗವನ್ನು ಮಂಜೂರು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬೇಡಿಕೆ ಈಡೇರದಿದ್ರೆ ಮುಂದಿನ ದಿನಗಳಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಉಗ್ರ ಹೋರಾಟ ನಡೆಸೋದಾಗಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಈಗ ನಾನು ಹೇಳ್ಕೊಳ್ಳೋದೇನೆಂದರೆ, ಈ ಜಾಗ ಬಂದು ಬೋಯಿನಾಚಪಲ್ಲಿ ಸರ್ವೆ ನಂಬರ್ 6 ಸರ್ವೆ ನಂಬರಲ್ಲಿ 5 ಗುಂಟೆ ಜಮೀನನ್ನು ಸುಮಾರು 26 ವರ್ಷಗಳಿಂದ ನಾನು ಒಂದು ಅಂಬೇಡ್ಕರ್ ತತ್ವಚಿಂತನಾ ಕೇಂದ್ರ ನಿರ್ಮಾಣ ಮಾಡಬೇಕಂತೇಳಿ ಸರ್ಕಾರದಲ್ಲಿ 26 ವರ್ಷಗಳಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಸರ್ಕಾರದವರು ನಮ್ಮ ಕಡೆ ಗಮನ ಹರಿಸಲಿಲ್ಲ. 26 ವರ್ಷಗಳಿಂದ ಇವತ್ತಿನ ತನಕ ನಾನು ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಇದರ ಸೆಂಟ್ರಲ್ಲಿ ಏನೋ ಕೆಲವು ಕಿಡಿಗೇಡಿಗಳು ಬಂದು ಪಾಪ ದೊಡ್ಡ ಮನಸ್ಸು ಮಾಡಿ ಏನೋ ಮಾಡ್ಕೊಂಡ್ಬಿಟ್ಟವ್ರೆ. ಇವಾಗ ನಮಗೆ ಸರ್ಕಾರದಿಂದ ತುಂಬ ತೊಂದರೆ ಆಗಿಬಿಟ್ಟಿದೆ. ಇವರು ಈ ಕಡೆಯಿಂದ ಅವರು ಆ ಕಡೆಯಿಂದ ನಮ್ಮ ಕೆಲಸ ಮಾಡೋಕ್ಕೆ ನಮಗೆ ಬಿಡ್ತಾ ಇಲ್ಲ. ಇವಾಗ ಅದರಿಂದ ಏನು ಮಾಡಬೇಕಂದ್ರೆ, ಈಗ ನಮ್ಮ ವಿರುದ್ಧವಾಗಿ ಆಗಿರೋದು ಯಾರೋ ಒಬ್ಬ ದೊಡ್ಡ ಮನುಷ್ಯರು ಈ ಸೊತ್ತು ಮಾಡಿಕೊಂಡು ನಮ್ಗೆ ಅನ್ಯಾಯ ಮಾಡಿಬಿಟ್ಟವ್ರೆ. ಈ ಸೊತ್ತು ಮಾಡ್ಕೊಂಡಿರೋ ದೊಡ್ಡ ಮನುಷ್ಯರು ಯಾರಂದರೆ, ನಮ್ಮ ಶ್ರೀನಿವಾಸಪುರದಲ್ಲಿ ಒಬ್ಬ ದೊಡ್ಡವರಿದ್ದಾರೆ, BL ರಾಮಣ್ಣ ಅಂತೇಳಿ. ಅವ್ರ ಮಗನ ಹೆಸರಿಗೆ ಈ ಸೊತ್ತು ಮಾಡಿಸ್ಬಿಟ್ಟು ಅವ್ರ ಮಗ ಇಲ್ಲಿ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿರೋದ್ರಿಂದ ಆ ಪ್ರಭಾವ ಬೀರಿ ಅವರು ಈ ಸೊತ್ತು ಮಾಡಿಸ್ಕೊಂಡು ನಮಗೆ ಈ ಅಂಬೇಡ್ಕರ್ ತತ್ವಚಿಂತನಾ ಕೇಂದ್ರ ಮಾಡಬೇಕಂತೇಳಿ ನಾವು ರಿಸರ್ವ್ ಮಾಡಿರುವ ಸರ್ಕಾರದಲ್ಲಿ ಹೋರಾಟ ಮಾಡ್ತಾ ಇರುವ ಈ ಜಮೀನನ್ನು ಅವ್ರ ಹೆಸರಿಗೆ ಮಾಡಿಕೊಂಡು ಈಗ ನಮಗೆ ಧಮಕಿಗಳು ಹಾಕೋಕ್ಕೆ ಶುರು ಮಾಡಿದ್ದಾರೆ. ಅದನ್ನು ಖಾಲಿ ಮಾಡಿ, ಇಲ್ಲ ಅಂದರೆ ನಾವು ಜೈಲಿಗೆ ಕಳಿಸ್ತೀವಿ, ಹಂಗೆ ಅಂತ ಬೆದರಿಸ್ತಿದ್ದಾರೆ. ಅವರು ಪೊಲೀಸ್ನವರು ಅವ್ರ ಮಾತುಗಳು ಕೇಳಿಕೊಂಡು ನೀವು ಎತ್ಕೊಂಡ್ಬಂದು ತೋರಿಸ್ರಿ, ಇಲ್ಲಾಂದ್ರೆ ನೀವು ಖಾಲಿ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಂತ ಸುಮ್ಮನೆ ನಮ್ಮ ಮೇಲೇ ಅವರು ಅಪವಾದ ಹೊರಿಸ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಇದು ಸರ್ಕಾರದ ತನಕ ಹೋಗಿ ಸರ್ಕಾರದವ್ರು ನಮ್ಗೆ ಆದಷ್ಟು ಬೇಗ ನಮಗಿದು ಮಾಡಿಸ್ಕೊಡ್ಬೇಕಾಗಿ ವಿನಂತಿ. ಹಾಗೂ ಈ ಜಮೀನು ಹಿನ್ನೆಲೆ ಏನಂದರೆ, ಈ 5 ಗುಂಟೆ ಜಮೀನು ನಮ್ಮ ತಾತನವರಾದ ಕಲ್ಲಳ್ಳಿ ಮುನ್ಷಮ್ಮಪ್ಪ ಅಂತೇಳಿ ಮುನ್ಷಮ್ಮಪ್ಪ ಕದ್ದನ್ನ ಅಂತೇಳಿ ಅವರು ಇಲ್ಲಿ ಈ ಜಮೀನೊಳಗೆ ಯಾವುದೋ ಒಬ್ಬರಾಯನ ಕಾಲದಲ್ಲೇ ಅವರು ಒಂದು ಗದ್ದಲ ಕಟ್ಕೊಂಡು ಸಲೀಂದ್ರ ಅವರು ಇಲ್ಲಿದ್ದರಂತೆ ನಮ್ಮ ತಾತ. ಆ ಕಾಲದಿಂದನೂ ನಮ್ಮ ಅನುಭವದಲ್ಲಿ ಇದು ಇರೋದರಿಂದ ಈಗ ನಾವು ಅದನ್ನು ನಮಗೆ ಮಾಡಿಕೊಡಿ ಸ್ವಾಮಿ, ನನಗೇನು ನನ್ನ ಸ್ವಂತಕ್ಕೇನು ಬೇಕಾಗಿಲ್ಲ. ಇದನ್ನು ನಮ್ಮ ಜನಾಂಗಕ್ಕಾಗಿ, ನಮ್ಮ ಜನಾಂಗ ಉದ್ಧಾರಕ್ಕಾಗಿ, ಈ ದೀನದಲಿತರಿಗೆ ವಿದ್ಯಾಭ್ಯಾಸ ಕಾನೂನು ಅರಿವು ಇಲ್ಲದೆ ಇರೋದರಿಂದ ನಾವು ಎಷ್ಟೋ ಮೂಲೆಗಳಿಗೆ ಬಿದ್ದು ಬಿದ್ದು ಸಾಯ್ತಾ ಇದ್ದೀವಿ. ಅದರಿಂದ ಸರ್ಕಾರದಿಂದ ನಮಗಿದು ಒಕ್ಕಟ್ಟಾಗಿ ಬೇಡ, ನಮ್ಮ ಅನುಭವದಲ್ಲಿರೋ ಜಮೀನು ನಮಗೆ ಮಾಡಿಕೊಡಿ ಅಂತ ನಾನು ಅವ್ರ ಹತ್ರ ಬೇಡ್ಕೊಂಡಿರೋದ್ರಿಂದ ಈ ನಮ್ಮ ಜಮೀನು ನಮಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಕೆಲವರು. ಅದರಿಂದ ಈಗ ಸರ್ಕಾರದವರು ಇದು ಗಮನ ಹರಿಸಲಿ. ಇದು ನಾನೊಬ್ಬನಿಗಾಗಿ ನಾನು ಹೋರಾಟ ಮಾಡ್ತಾ ಇಲ್ಲ, ನನ್ನ ಜನಾಂಗಕ್ಕಾಗಿ ಇದು ಹೋರಾಟ ಮಾಡ್ತಾ ಇದ್ದೀನಿ. ಇದು ದಯವಿಟ್ಟು ಇದು ನಮಗಾಗಲೇ ಬೇಕಿದು. ಇದು ಎಂಥದೇ ಪ್ರಭಾವಶಾಲಿ ಇದ್ದರೂ ಕೂಡ ಈ ಜಮೀನು ಬಿಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈಗ ತಾವೆಲ್ಲರೂ ಸಹಾಯ ಮಾಡಿ, ಈ ಸರ್ಕಾರದವರು ನಮಗೆ ನಮ್ಮ ಈ ಜಮೀನಿಗಾಗಿನೇ ಕೆಲವು ಹಿತಾಸಕ್ತಿಗಳು ನಮ್ಮ ಹಿಂದ್ಗಡೆ ಇದ್ದಾವೆ. ದೊಡ್ಡ ಸ್ಕೈಲಾಬ್ಗಳಿದ್ದಂಗೆ ಕಾವಲಿದ್ದಾರೆ. ನಮ್ಮ ಜಮೀನು ನಮ್ಗೆ ಆಗಬಾರ್ದಂತೇಳಿ AC ಕೋರ್ಟಲ್ಲಿದ್ದಾರೆ, DC ಕೋರ್ಟಲ್ಲಿದ್ದಾರೆ, ತಾಲೂಕು ಕಚೇರಿನಲ್ಲಿದ್ದಾರೆ, ನಮ್ಗೆ ಆಗಬಾರ್ದಂತೇಳಿ. ಈಗ ಪ್ರೋಸೆಸ್ ನಡೀತಾ ಇದೆ. ಈಗ ಆಲ್ರೆಡಿ ಇದು ತುಂಬ ದೊಡ್ಡದಾಗಿ ಜುಡಿಷಿಯಲ್ ಲೆವೆಲ್ಗೂ ಹೋಗ್ಬಿಟ್ಟಿದೆ. ಇಷ್ಟಿದ್ರೂ ಕೂಡ ನಮ್ಮನ್ನು ತುಳಿತಾನೇ ಇದ್ದಾರೆ ಈ ಪ್ರಭಾವಿ ವ್ಯಕ್ತಿಗಳು. ಈಗ ದಯವಿಟ್ಟು ಈ ವ್ಯಕ್ತಿಗಳಿಗೆಲ್ಲ ಬುದ್ಧಿ ಹೇಳಿ ಏನು ನಮಗೆ ತೊಂದರೆ ಮಾಡ್ದಂಗೆ ಮಾಡಬೇಕಾಗಿ ತಮ್ಮ ಮಾಧ್ಯಮದವರಲ್ಲೇ ನಾವು ವಿನಂತಿ ಮಾಡ್ಕೊಳ್ತೀವಿ. ಹಾಗೂ ಈ ಸಂದೇಶ ಯಾರು ನೋಡಿದ್ರು ನಮ್ಮ ಜನಾಂಗ ಕುಲಂಕುಷವಾಗಿ ಎಲ್ಲರೂ ಗಮನಕ್ಕೂ ಹೋಗಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಪ್ರತಿಯೊಬ್ಬ ನನ್ನ ಸಮುದಾಯದವರು ಇದನ್ನು ಗಮನಿಸಬೇಕಾಗಿ ನನ್ನ ಕೋರಿಕೆ ಇಷ್ಟೇ. ಅಂತೇಳಿ ನಾವು ಕೇಳಿದಾಗ ಇದು ಆ ಜಾಗ ಇಲ್ಲಿ ಇದು ಯಾವುದು ಮುನ್ಸಿಪಾಲ್ಟಿಗೆ ಬರಲ್ಲ, ಈ ಜಾಗ
ಇದು ರೆವಿನ್ಯೂ, ಅದರಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ಅಧಿಕಾರಿಗಳು ನಮಗೆ ಹೇಳಿದ್ದಾರೆ. ಹೇಳಿದಾಗ ಆ ರೀತಿ ಹೇಳಿ ಈಗ ಅಧ್ಯಕ್ಷರ ತಮ್ಮನಾದ ಭಾಸ್ಕರ್ ಅವರ ತಮ್ಮನಾದ ಅವ್ರ ಹೆಸರಿಗೆ ಈ ಖಾತೆ ಮಾಡಿದ್ದಾರೆ. ಅದು ಮಾಡಿದ ಮೇಲೆ ಅವರು ನೆನ್ನೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು, ನಾರಾಯಣಸ್ವಾಮಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಧಮಕಿ ಹಾಕಿದ್ವಿ, ನೀ ಜಾಗ ಖಾಲಿ ಮಾಡು. ಪೊಲೀಸ್ನವ್ರು ಏನು ಹೇಳ್ತಾರೆ ಅಂದರೆ ರವೀಂದ್ರ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ನೆನ್ನೆ ನೀ ಜಾಗ ಖಾಲಿ ಮಾಡಿಲ್ಲ ಅಂದರೆ ನಾನು ಬಂದೋಬಸ್ತ್ ತಗೊಂಡು ಜಾಗ ಖಾಲಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಕೂಡ ಧಮಕಿ ಹಾಕ್ತಾ ಇದ್ದಾರೆ. ನಮ್ಗೆ ರಕ್ಷಣೆ ಕೊಡ್ತಕ್ಕಂಥವ್ರೆ ನಮ್ಮ ಮೇಲೆ ಕಾನೂನು ರೀತಿ ನಮ್ಮನ್ನು ಅವ್ರು ಬೆದರಿಕೆ ಹಾಕಿದಾಗ ನಾವಿನ್ನು ಯಾರ ಹತ್ರ ಹೋಗಬೇಕು? ಆದ್ದರಿಂದ ನಾವು ಈ ಒಂದು ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ವಿಚಾರನ ತಪ್ಪು ಮಾಡಿರ್ತಕ್ಕಂಥವ್ರನ್ನ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವ್ರು ಮಾಡಿರ್ತಕ್ಕಂಥ 4-0 ಕೇಸಕ್ಕೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಿಸಿ ವ್ಯವಸ್ಥೆ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಖಾತೆ ಇದು ಅಕ್ರಮವಾಗಿ ಖಾತೆ ಆಗಿರೋದ್ರಿಂದ ಆ ಖಾತೆ ರದ್ದು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ.